ರವಾ ದೋಸಾನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಟೇಸ್ಟಿ ಆಗಿರುವಂಥ, ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದಾ ಅಂತ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ರವಾ ದೋಸೆ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. 200 ಗ್ರಾಮ್ ಅಷ್ಟು ಮೈದಾ, 300 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು, 100 ml ಅಷ್ಟು ಸನ್ಫ್ಲವರ್ ಆಯಿಲು, ಒಂದು ದೊಡ್ಡ ಚಿಕ್ಕ ಸೈಜಿನ ಕ್ಯಾರೆಟ್ನ ನೀಟಾಗಿ ಚಾಪ್ ಮಾಡಿ ತೊಗೊಂಡಿರೋವಂಥದ್ದು, 5 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿರೋದು, 100 ಗ್ರಾಮ್ ರವೆ, 1 ಟೀ ಸ್ಪೂನ್ ಅಷ್ಟು ಇಂಗು, 2 ಟೀ ಸ್ಪೂನು ಕರಿಮೆಣಸಿನಕಾಳು, 1 ಟೀ ಸ್ಪೂನು ಕೊತ್ತಂಬರಿ, 1 ಟೀ ಸ್ಪೂನು ಪುಟಾಣಿ, 2 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಉಪ್ಪು, 2 ಕಡ್ಡಿ ಕರಿಬೇವನ್ನ ಚಾಪ್ ಮಾಡಿ ಇಟ್ಕೊಂಡಿರೋವಂಥದ್ದು, ಒಂದು ಸಣ್ಣ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇಷ್ಟನ್ನೆಲ್ಲ ತಗೊಂಡು ರವಾ ದೋಸೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೋಣ. ಮೊದಲನೇದಾಗಿ ಒಂದು ಬೋಲ್ ತೊಗೊಂಡಿದ್ದೀನಿ. ಈ ಬೋಲ್ಗೆ ಈಗ ರವೆನ ಫಸ್ಟು ಸೇರಿಸ್ಕೊಂಬೋಣ. ರವೆನ ಸೇರಿಸ್ಕೊಂಡಾದ್ಮೇಲೆ ಒಂದು 200 ಇಂದ 300 ml ಅಷ್ಟು ನೀರನ್ನ ಮೊದಲನೇದಾಗಿ ಸೇರಿಸ್ಕೊತಾ ಇರೋದು. ರವೆನ ಒಂದು 10 ರಿಂದ 15 ನಿಮಿಷ ಕ್ಲೀನಾಗೆ ಇದೇ ರೀತಿ ನೆಂದಿಕ್ಬೇಕು. ಇನ್ನೇಕೆ ಇಡ್ತೀವೋ ಅಷ್ಟು ಚೆನ್ನಾಗಿ ಈ ದೋಸೆ ಹಾಕ್ತಿರೆ. ಈಗ ಒಂದು 10 ನಿಮಿಷ ಆಯಿತು. ಇದಕ್ಕೆ ಇವಾಗ ಇಟ್ಕೊಂಡಿದ್ದಂಥ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇರೋದು. ಅಕ್ಕಿ ಹಿಟ್ಟು, ಇಂಗು, ಮೆಣಸಿನ್ಕಾಯಿನ ಹಾಕೋಣ, ಕರಿಮೆಣಸು, ಜೀರಿಗೆ, ತುರಿದಿರೋಂಥ ಕ್ಯಾರೆಟು, ಉಪ್ಪು, ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಕರಿಬೇವಿನೆಲೆ, ಪುಟಾಣಿ ಮತ್ತು 100 ml ಅಷ್ಟು ಸನ್ಫ್ಲವರ್ ಆಯಿಲು, ಕೊನೆಯದಾಗಿ ಕೊತ್ತಂಬರಿ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಪೂರ್ತಿಯಾಗಿ ಕಲಿಸ್ಕೊಬೇಕಾದ್ರೆ ಮೊದಲನೇದಾಗಿ ರವೆ ನೆನೆಯೋದಕ್ಕೋಸ್ಕರ 300 ml ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ. ಒಟ್ಟು ಈ ರೇಷಿಯೋಗೆ ಮತ್ತು ಈಗ ಹಾಕಿರೋವಂಥ ಈ ಇಂಗ್ರೀಡಿಯೆಂಟ್ಸ್ಗೆ ಸುಮಾರು 1 ಲೀಟ್ರ್ ನೀರಷ್ಟು ಹಾಕ್ಕೊಬೇಕು. ಎಲ್ಲೂ ಗಂಟು ಕಟ್ತಿರೋ ಥರ ಪೂರ್ತಿಯಾಗಿ ತಿರ್ಸ್ಕೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಆಮೇಲೆ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ್ನು ಅದಕ್ಕೆ ಬೆರ್ಕೊಳೋ ಥರ ಕಲಿಸ್ಕೋಣ. ಥಿಕ್ನೆಸ್ಸು ನೋಡ್ಕೊಬೇಕು, ಕನ್ಸಿಸ್ಟೆನ್ಸಿ ಥಿಕ್ನೆಸ್ ನೋಡ್ಕೊಳ್ಳಿ. ಬ್ಯಾಟರು ಕಲಿಸ್ಬೇಕಾದ್ರೇ ಭಾಳ ನೀಟಾಗಿ ಕಲಿಸ್ಕೊಂಬಿಡೋಣ. ಈಗ ಇದಕ್ಕೆ ಮತ್ತೆ ನೀರು ಹಾಕ್ಕೊತಾರದು. ಪೂರ್ತಿಯಾಗಿ 1 ಲೀಟ್ರ್ ಅಷ್ಟು ನೀರು ಹಂತವಾಗಿ ಹಾಕ್ಕೊಂಡು ಕಲಿಸ್ಕೊಬೇಕು. ಇದನ್ನ ಕೂಡ ಯಾವಾಗಾದರೂ ಇನ್ಸ್ಟೆಂಟಾಗಿ ಸಂಜೆ ಹೊತ್ತಾದರೆ ಇಲ್ದಿರ ಡಬ್ಬ ಕೂಡ ಹಾಕಿ ಕೊಡ್ಬೋದು. ಪೂರ್ತಿಯಾಗಿ ಎಲ್ಲ ರೆಡಿಯಾಗಿದೆ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸುಮಾರು ಒಂದು 5 ನಿಮಿಷ ಇಲ್ಲ 10 ನಿಮಿಷವರೆಗೂ ಇದೇ ರೀತಿ ಇಟ್ಕೊಳ್ಳಿ. ಯಾಕೆ ಅಂದ ಕಲಿಸ್ದಂದೆಲ್ಲ ಪದಾರ್ಥಗಳನ್ನೂ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆರ್ಕೊಳ್ಳಿ. ಸ್ಟವ್ ಹಚ್ಕೊಂಡಿದ್ದಾಯಿತು. ಸ್ಟವ್ ಮೇಲೆ ಒಂದು ಕಬ್ಬಿಣದ್ದು ಹಂಚಿಟ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಫ್ಲ್ಯಾಟ್ ಆಗಿರೋದಾದರೆ ಭಾಳ ಅಂದರೆ ಭಾಳ ಚೆನ್ನಾಗಿರ್ತಿದೆ. ಇಲ್ಲ ಅಂದರೆ ಈ ಥರದ್ದು ಮನೆಯಲ್ಲಿ ರೆಗ್ಯುಲರಾಗಿ ನಾವು ದೋಸೆಗೆ ಹಾಕ್ಕೊಂತಿಲ್ಲ ಆ ಥರದ ಹಂಚು ಕೂಡ ಇಟ್ಕೊಬೋದು. ಹಂಚು ಒಂದು ಪ್ರಮಾಣದಲ್ಲಿ ಬಿಸಿ ಆಗೋವರೆಗೂ ಸ್ವಲ್ಪ ಹಿಂಗೆ ಕಾಯ್ಕೋಣ. ಹಂಚು ಆ ಪ್ರಮಾಣದಲ್ಲಿ ಬಿಸಿ ಆದಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಬಾರ್ದು. ಹಿಟ್ಟನ್ನ ಪೂರ್ತಿಯಾಗಿ ಒಂದು ಸರಿ ಕಲಿಸ್ಕೊಂಡು ಆದಮೇಲೆ ನೋಡಿ ಒಂಚೂರು ಈರುಳ್ಳಿನ ಈ ರೀತಿ ಉದುರಿಸ್ಕೊಂಬಿಡಿ. ಭಾಳ ಹಾಕ್ಕೊಬಾರ್ದು. ನೋಡಿ ಸುಮ್ಮನೆ ಈ ರೀತಿ ತೆಳ್ಳಗೆ ದೋಸೆ ಹಿಟ್ಟು ಭಾಳ ಅಂದರೆ ಭಾಳ ಹಾಕ್ಕೊಳ್ಳೇಬಾರ್ದು. ಒಂಚೂರು ಇದಕ್ಕೆ ಈಗ ಎಣ್ಣೆ ಸೇರಿಸ್ಕೊಬೋದು, ತುಪ್ಪ ಕೂಡ ಹಾಕ್ಕೊಬೋದು. ನಾನೀಗ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಪದರ ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಏನು ಮಾಡಬಾರ್ದು. ಅದೇ ರೀತಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು. ಈ ಹಂತದಲ್ಲಿ ಒಂಚೂರು ಎಣ್ಣೆನ ಸೇರಿಸ್ಕೋಣ. ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈಗ ನೋಡ್ಬೋದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ದೋಸೆ ಎಷ್ಟು ನೀಟಾಗಿ ಎದೊಳ್ಬಿಡ್ತೀವಿ ನೋಡಿ. ಈಗ ಇದಕ್ಕೆ ಒಂದು ಸ್ಮಾಲ್ ಹಿಂಗೆ ಫೋಲ್ಡ್ ಹಾಕೋಣ. ಎಷ್ಟು ಗರಿ ಗರಿಯಾಗಿದೆ ನೋಡಿ. ಸುಮ್ಮನೆ ಹಿಂಗೆ ಎತ್ಕೊಂಡು ಸೆಳೆದಿಟ್ಕೊಂಡು ನೋಡಿದ್ರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟು ಗರಿ ಗರಿಯಾಗಿರುವಂಥ ರವಾ ದೋಸಾನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಮ್ಮೆ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಭಾಳ ಅದ್ಭುತವಾಗಿರ್ತೀನಿ ಅಂತ ಹೇಳ್ತಾ, ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿ ಬರೋವರೆಗೂ ಎಲ್ಲರೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.